ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ನ್ಯೂಸ್ ಪೇಪರಿಂದ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಏನಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಮಣ್ಣಿನ ಕಪ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಟೀಲ್ ಕಪ್ ಅಥವಾ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ನ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಪೆನ್ಸಿಲ್, ಸಿಝರ್, ಫೆವಿಕಾಲ್ ಮತ್ತು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಹೇಗೆ ಫ್ಲವರ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ನ್ಯೂಸ್ ಪೇಪರ್ನ ಈಕ್ವಲಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದನ್ನು 3 ಪಾರ್ಟ್ಸ್ ಆಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ಫುಲ್ಲು ಕಂಪ್ಲೀಟ್ಲಿ ಈಕ್ವಲ್ ಆಗಿರಬೇಕು. ಸೊ ಇವಾಗ ಸರ್ಕಲ್ ಹಾಕೋದಕ್ಕೆ ನಾನು ಯಾವ ಕಪ್ನ ಯೂಸ್ ಮಾಡ್ತಿದ್ದೀನೋ ಅದೇ ಕಪ್ಪಿಂದ ಸರ್ಕಲ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಈ ಥರ ಸರ್ಕಲ್ ಹಾಕ್ಕೋಬೇಕು. ಸೊ ಸರ್ಕಲ್ ಹಾಕ್ಕೊಂಡ್ಮೇಲೆ ಸಿಝರಿಂದ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ಥರ ರೌಂಡ್ ಪೆಟಲ್ಸ್ಗಳು ರೆಡಿ ಆಗುತ್ತೆ. ಈಗ ಕ್ವಿಕ್ಕಾಗಿ ಫ್ಲವರ್ ಮಾಡೋಣ. ಸೊ ಫಸ್ಟಿಗೆ ಒಂದೊಂದೇ ಪೆಟಲ್ಸ್ನ ತಗೊಂಡು ನೀಟಾಗಿ ಯಾವುದೇ ಥರ ಗಮ್ ಹಾಕಬಾರ್ದು ಫಸ್ಟು. ಹಾಗೆ ಡೈರೆಕ್ಟಾಗಿ ನೀಟಾಗಿ ಹಾಫ್ ಫೋಲ್ಡಿಂಗಲ್ಲಿ ಕಪ್ಪಿಗೆ ಫೋಲ್ಡ್ ಮಾಡಬೇಕು ಒಳಗಡೆ. ಸೊ ಈ ಥರ ಫೋಲ್ಡ್ ಮಾಡಾದಮೇಲೆ ಇವಾಗ ಒಂದು ಡಾಟ್ ಫೆವಿಕಾಲ್ನ ಹಾಕ್ಕೊಂಡು ಒಂದೊಂದೇ ಪೆಟಲ್ಸ್ನ ಪೇಸ್ಟ್ ಮಾಡ್ತಾ ಬರಬೇಕು. ಏನು ಸರ್ಕಲ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಹಾಫಿಗೆ ಒಂದೊಂದೇ ಪೆಟಲ್ಸ್ನ ನೀಟಾಗಿ ಫೋಲ್ಡ್ ಮಾಡ್ತಾ ಬರಬೇಕು. ಒಂದು ಸರ್ಕಲಿಗೆ ಹಾಫ್ ಆಗಿ ಈ ಥರ ನೀಟಾಗಿ ರೌಂಡಾಗಿ ಒಂದೊಂದೇ ಪೆಟಲ್ಸ್ನ ಪೇಸ್ಟ್ ಮಾಡ್ತಾ ಬರಬೇಕು. ಹೀಗೆ ಕಂಟಿನ್ಯೂ ಆಗಿ ಪೇಸ್ಟ್ ಮಾಡ್ತಾ ಇರಬೇಕು. ಒನ್ ಬೈ ಒನ್ ಈ ಥರ ರೌಂಡಪ್ಪಾಗಿ ಪೇಸ್ಟ್ ಮಾಡ್ತಾ ಬರಬೇಕು. ಸೊ ಇಲ್ಲಿ ನಾನು ಒಂದು 40 ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಷ್ಟು ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಬೇಕಾದರೆ ದೊಡ್ಡದಾಗಿ ಬೇಕು ಅಂದರೆ 40, 50 ಸೊ ಆ ಥರ ಪೀಸಸ್ನ ಕಟ್ ಮಾಡಿಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ಪೇಸ್ಟ್ ಮಾಡ್ತಾ ಬಂದರೆ ಒಂದು ಬಂಚಾಗಿ ಸೂಪರಾಗಿ ಬರುತ್ತೆ ಫ್ಲವರು. ಸೊ ಗಾಯ್ಸ್, ಎಲ್ಲ ಪೆಟಲ್ಸು ಪೇಸ್ಟ್ ಮಾಡಾಗಿದೆ. ಇಷ್ಟು ಚೆನ್ನಾಗಿ ರೌಂಡಾಗಿ ಹಿಂದೆನೇ ಕಾಣ್ತಾ ಇದೆ. ಒಳಗಡೆ ಫ್ಲವರ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಇವಾಗ ಈ ಕಪ್ಪನ್ನ ರಿಮೂವ್ ಮಾಡೋಣ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಮೊಗ್ಗಿನ ಥರ ಬಂದಿದೆ ಫ್ಲವರು. ಸೊ ನ್ಯೂಸ್ ಪೇಪರಿಂದ ಫ್ಲವರ್ ರೆಡಿ ಮಾಡಿದ್ದೀವಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.